ಬೆಂಗಳೂರಿನ ಬನಶಂಕರಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರಸ್ತೆಯ ಎನ್ಸಿಇಆರ್ಟಿ ಪಕ್ಕದಲ್ಲಿರುವ ವೆಂಕಟ್ ಸೆಂಟರ್ ಆಫ್ ಅಸೈಟಿಕ್ ಹೆಲ್ತ್ ಸೆಂಟರ್ನಲ್ಲಿ ಸೆಪ್ಟೆಂಬರ್ 12 ಅಂತಾರಾಷ್ಟ್ರೀಯ ಮೈಗ್ರೇನ್ ಆಕ್ಷನ್ ದಿನದ ಪ್ರಯುಕ್ತ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ದೇಶದಲ್ಲಿ ಮೊದಲ ಬಾರಿಗೆ ಮೈಗ್ರೇನ್ನಿಂದ ಬಳಲುತ್ತಿರುವ ರೋಗಿಗಳಿಗೆ ವೆಂಕಟ್ ಸೆಂಟರ್ನ ನಿರ್ದೇಶಕರು ಮತ್ತು ಕನ್ಸಲ್ಟ್ ಪ್ಲಾಸ್ಟಿಕ್ ಸರ್ಜನ್ ಅನಿಕೇತ್ ವೆಂಕಟ್ರಾಮ್ ಶಸ್ತ್ರಚಿಕಿತ್ಸೆಯನ್ನು ನಡೆಸುತ್ತಿದ್ದು, 16 ರೋಗಿಗಳಿಗೆ ಶಸ್ತ್ರಚಿಕಿತ್ಸೆಯನ್ನು ನಡೆಸಿ ಮೈಗ್ರೇನ್ನಿಂದ ಮುಕ್ತಗೊಳಿಸಿದ್ದಾರೆ. ಈ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಪ್ರತಿ ವರ್ಷ ಸೆಪ್ಟೆಂಬರ್ 12ನೇ ತಾರೀಕು ಅಂತಾರಾಷ್ಟ್ರೀಯ ಮೈಗ್ರೇನ್ ಆಕ್ಷನ್ ದಿನಾಚರಣೆ ಆಚರಿಸುತ್ತಿದ್ದು, 1 ತಿಂಗಳು ಸಂಪೂರ್ಣವಾಗಿ ಮೈಗ್ರೇನ್ ರೋಗಿಗಳಿಗೆ ಉಚಿತ ಕನ್ಸಲ್ಟೇಷನ್ ನೀಡಲಾಗುವುದು ಎಂದರು. ಇದೇ ಸಂದರ್ಭದಲ್ಲಿ ಮಾತನಾಡಿ, ದೇಶದಲ್ಲಿ ಲಕ್ಷಾಂತರ ಜನರಿಗೆ ಮೈಗ್ರೇನ್ ತೊಂದರೆ ಪೀಡಿಸುತ್ತಿದ್ದರೂ ಉನ್ನತ ಮಟ್ಟದ ಚಿಕಿತ್ಸೆ ಕುರಿತು ಜಾಗೃತಿ ಇನ್ನೂ ಕಡಿಮೆ ಇದೆ. ದೇಶದಲ್ಲಿ ಮೊದಲ ಬಾರಿಗೆ ಮೈಗ್ರೇನ್ ಶಸ್ತ್ರಚಿಕಿತ್ಸೆಯನ್ನು ನಮ್ಮ ಕೇಂದ್ರದಲ್ಲಿ ನಡೆಸುತ್ತಿದ್ದು, ಔಷಧಿ ಅಥವಾ ಇಂಜೆಕ್ಷನ್ಗಳಿಂದ ಪರಿಹಾರ ದೊರೆಯದ ರೋಗಿಗಳಿಗೆ ಈ ಶಸ್ತ್ರಚಿಕಿತ್ಸೆ ಹೊಸ ಆಶಾಕಿರಣವಾಗಲಿದೆ ಎಂದರು. ಮೈಗ್ರೇನ್ ಶಸ್ತ್ರಚಿಕಿತ್ಸೆ ಡೇ ಕೇರ್ ವಿಧಾನವಾಗಿದ್ದು, ತ್ವಚೆಯ ಮಟ್ಟದಲ್ಲಿ ಸಣ್ಣ ಚಿರಾಯುಗಳನ್ನು ಮಾಡಿ ಚಿಕಿತ್ಸೆ ನೀಡಲಾಗುತ್ತದೆ. ಇದು ಮೆದುಳಿನ ಸರ್ಜರಿ ಅಲ್ಲ, ಬದಲಾಗಿ ಮುಖದ ಕೆಲವು ವಿಶೇಷ ಟ್ರಿಗರ್ ಪಾಯಿಂಟ್ಗಳ ಮೇಲೆ ಇರುವ ಒತ್ತಡವನ್ನು ನಿವಾರಿಸಲು ಬಳಸುವ ನಿಖರ ಹಾಗೂ ಸುರಕ್ಷಿತವಾದ ತಂತ್ರಜ್ಞಾನವಾಗಿದೆ. ಈ ವಿಧಾನ ಸುರಕ್ಷಿತ ಚಿಕಿತ್ಸೆಯಾಗಿದ್ದು, 90%ಕ್ಕೂ ಹೆಚ್ಚು ಪರಿಣಾಮಕಾರಿಯಾಗಿ ಗುಣಮುಖವಾಗಲಿದೆ. ಪತ್ರಿಕಾಗೋಷ್ಠಿಯಲ್ಲಿ ಚರ್ಮರೋಗ ತಜ್ಞರಾದ ಡಾಕ್ಟರ್ ವೆಂಕಟ್ರಾಮ್ ಮೈಸೂರು, ಡಾಕ್ಟರ್ ದೀಕ್ಷಾ ರಾವ್ ವೆಂಕಟ್ರಾಮ್ ಹಾಜರಿದ್ದರು. ಇವತ್ತು ವರ್ಲ್ಡ್ ಮೈಗ್ರೇನ್ ಡೇ ಅಥವಾ ಇಂಟರ್ನ್ಯಾಷನಲ್ ಮೈಗ್ರೇನ್ ಆಕ್ಷನ್ ಡೇ ಅಂತ. ಮೈಗ್ರೇನ್ ಅನ್ನೋದು ಬಹಳಷ್ಟು ಜನ ತುಂಬ ಬಳಲುವಂಥ ಅತಿಯಾದ ಒಂದು ತಲೆನೋವು. ತಲೆನೋವು ಎಷ್ಟು ಅಂತಂದರೆ ಅವರನ್ನು ಪೂರ್ತಿ ಮಲಗಿಸ್ಬಿಡುತ್ತೆ. ಸೂರ್ಯನ ಬೆಳಕು ನೋಡೋಕ್ಕಾಗಲ್ಲ, ಲೈಟ್ ನೋಡೋಕ್ಕಾಗಲ್ಲ, ಏನು ಓದೋಕ್ಕಾಗಲ್ಲ, ಟಿ ವಿ ನೋಡೋಕ್ಕಾಗಲ್ಲ, ಕೆಲಸ ಮಾಡೋಕ್ಕಾಗಲ್ಲ. ಸ್ಟೂಡೆಂಟ್ಸ್ ಓದ್ತಾ ಇದ್ದರೆ ಅವ್ರಿಗೆ ಟೆಸ್ಟು ಎಕ್ಸಾಮ್ ಕೊಡೋಕ್ಕಾಗಲ್ಲ, ಜನಗಳು ಕೆಲಸ ಮಾಡೋಕ್ಕಾಗಲ್ಲ, ಡಾಕ್ಟ್ರುಗಳು ಸರ್ಜರಿ ಮಾಡೋಕ್ಕಾಗಲ್ಲ, ಅಂಥ ತಲೆನೋವು. ಅದು ಕೆಲವು ಔಷಧಿಗಳಿದೆ ಇಲ್ಲಿ ತನಕ, ಬಟ್ ತುಂಬ ಜನ ಅದನ್ನು ಯಾರಿಗೂ ಹೇಳ್ಕೊಡಲ್ಲ. ಅವ್ರ ಪಾಡ್ಗವ್ರು ಏನೋ ಮಾಡಿಕೊಂಡು ಒದ್ದಾಡ್ಕೋತಾ ಹೇಗೋ ಮ್ಯಾನೇಜ್ ಮಾಡ್ಕೋತಾ ಇರ್ತಾರೆ. ಪರ್ಮನೆಂಟ್ ಕ್ಯೂರ್ ಅಂತ ಔಷಧಿಗಳು ಅಷ್ಟು ಬಂದಿಲ್ಲ ಅದಕ್ಕೆ. ಈಚೆಗೆ ಅದಕ್ಕೆ ಒಂದು ತರಹ ಸರ್ಜರಿ ಇದೆ ಅಂತ ಸ್ಪೇನ್ನಲ್ಲಿ ಒಬ್ಬರು ಡಾಕ್ಟ್ರು ಕಂಡುಹಿಡಿದಿದ್ದಾರೆ ಅಂತ ಗೊತ್ತಾಯಿತು. ನಾವು ನಮ್ಮ ವೆಂಕಟ್ ಸೆಂಟರ್ ಫಾರ್ ಎಸ್ಥೆಟಿಕ್ ಹೆಲ್ತಲ್ಲಿ ಈ ಥರ ಹೊಸ ಆವಿಷ್ಕಾರಗಳನ್ನು ಮಾಡ್ತಾ ಇರ್ತೀವಿ. ಸೊ ಈ ಹಿಂದೆನೂ ಕೂಡ ಕೂದಲು ಕಸಿ, ಲಿಪೋಸೆಕ್ಷನ್, ಅದೇ ಥರ ಲೇಸರ್ಗಳು, ಗೊರಕೆಗೆ ಲೇಸರ್, ಹೆಂಗಸರಿಗೆ ಲೇಸರ್, ಈ ಥರ ಎಲ್ಲ ಹಲವಾರು ಆವಿಷ್ಕಾರಗಳನ್ನು ಮಾಡಿದ್ದೀವಿ. ಸೊ ಇದೇ ರೀತಿ ಈ ಸುದ್ದಿ ಗೊತ್ತಾದಾಗ ನಮ್ಮ ಡಾಕ್ಟರ್ ಅನಿಕೇತ್ ಅವರು ಸ್ಪೇನ್ಗೆ ಹೋಗಿ ಆ ಡಾಕ್ಟ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಟ್ರೈನಿಂಗ್ ತೊಗೊಂಡು ಬಂದು ಶುರು ಮಾಡಿದ್ರು. ಈಗಾಗಲೇ ಒಂದು 8-9 ತಿಂಗಳಾಯಿತು. ಈಗಾಗಲೇ ಸಾಕಷ್ಟು ಕೇಸ್ಗಳನ್ನು ಮಾಡಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಇವತ್ತು 12 ಸೆಪ್ಟೆಂಬರ್ ಇಂಟರ್ನ್ಯಾಷನಲ್ ಮೈಗ್ರೇನ್ ಆಕ್ಷನ್ ಡೇ ಪ್ರಕಾರ ಇದು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಮಾಧ್ಯಮದ ಮೂಲಕ ಜನರಿಗೆ ಈ ತರಹ ಚಿಕಿತ್ಸೆ ಇದೆ, ನೀವು ಮುಂಚಿನಷ್ಟು ಬಳಲಬೇಕಾಗಿಲ್ಲ, ಒದ್ದಾಡಬೇಕಾಗಿಲ್ಲ, ಬಂದು ಸರಿಯಾದ ರೀತಿ ಚಿಕಿತ್ಸೆ ಪಡ್ಕೊಂಡ್ರೆ ವಾಸಿ ಆಗುತ್ತೆ ಅನ್ನೋ ಭರವಸೆ ಮೂಲಕ ಜನರಿಗೆ ಜಾಗೃತಿ ಮಾಡಬೇಕಂತ ತಮ್ಮೆಲ್ಲರನ್ನು ಆಹ್ವಾನಿಸ್ತೀವಿ. ತಾವು ಬಂದಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಸೊ ಈ ಮೂಲಕ ಮಾಧ್ಯಮಗಳಲ್ಲಿ, ಅದು ಟಿ ವಿ ಆಗಿರ್ಬೋದು, ಪ್ರಿಂಟ್ ಮಾಧ್ಯಮ ಆಗಿರ್ಬೋದು, ಎಲ್ಲೆಡೆ ಸುದ್ದಿಯನ್ನು ಹಬ್ಬಿಸಿ ಜನರಲ್ಲಿ ಜಾಗೃತಿ ಮಾಡಬೇಕಂತ ಕೇಳ್ಕೊಂಡು. ತಲೆನೋವು ಬೇರೆ ಬೇರೆ ಥರ ಇರುತ್ತೆ. ಕಾಮನ್ ಹೆಡೇಕ್ಸ್ ಅಂತ ಇರುತ್ತೆ, ಟೆನ್ಷನ್ ಟೈಪ್ ಹೆಡೇಕ್ಸ್ ಅಂತ ಇರುತ್ತೆ, ಮೈಗ್ರೇನ್ಸ್ ಅಂತ ಇರುತ್ತೆ, ಮತ್ತು ENT ರಿಲೇಟೆಡು ಮೂಗು, ಸೈನೋಸೈಟಿಸು. ಸೊ ಎಲ್ಲ ತಲೆನೋವು ಒಂದೇ ಥರ ಅಲ್ಲ. ಮೈಗ್ರೇನ್ ಅಂದರೆ ಒಂಥರ ಸಿವಿಯರ್ ಹೆಡೇಕು. ಇದು ಒಂದು ನರ್ವ್ ರಿಲೇಟೆಡ್ ಹೆಡೇಕು. ಇದಕ್ಕೆ ಯೂಶ್ವಲಿ ಟ್ರಿಗರ್ಸ್ ಅಂತ ಇರುತ್ತೆ. ಅಂದರೆ ಇದಾದರೆ ತಲೆನೋವು ಬರುತ್ತೆ ಅಂತ ಜನಕ್ಕೆ ಗೊತ್ತಿರುತ್ತೆ. ಅದು ಬಿಸಿಲಲ್ಲಿ ಹೋದರೆ ಕೆಲವ್ರಿಗೆ ಬರುತ್ತೆ, ಕೆಲವ್ರಿಗೆ ವೈನ್ ಅಥವಾ ಚೀಸ್ ತಿಂದರೆ ಬರುತ್ತೆ, ಕೆಲವ್ರಿಗೆ ಸಿವಿಯರ್ ಎಕ್ಸಸೈಸ್ ಮಾಡಿದಾಗ ಬರುತ್ತೆ. ಸೊ ಮೈಗ್ರೇನಲ್ಲಿ ಬೇರೆ ಬೇರೆ ಥರನೂ ಇರುತ್ತೆ. ಕೆಲವ್ರಿಗೆ ಮುಂದೆ ಜಾಸ್ತಿ ಇರುತ್ತೆ, ಸೈಡಲ್ಲಿ ಜಾಸ್ತಿ ಇರುತ್ತೆ, ಹಿಂದೆ ಜಾಸ್ತಿ ಇರುತ್ತೆ. ಮೈಗ್ರೇನ್ಸಲ್ಲಿ ಯೂಶ್ವಲಿ ತಲೆನೋವು ಜೊತೆ ಬೇರೆ ಸಿಮ್ಟಮ್ಸೂ ಇರುತ್ತೆ. ಕೆಲವ್ರಿಗೆ ವಾಂತಿ ಬರುತ್ತೆ, ಕೆಲವ್ರಿಗೆ ಕಿವಿಲಿ ಗುಡ್ನ್ ಅಂತ ಶಬ್ದ ಬರುತ್ತೆ, ಕೆಲವ್ರಿಗೆ ಒಂಚೂರು ಬೆಳಕು, ಫೋಟೋಫೋಬಿಯಾ ಅಂತೀವಿ, ಲೈಟ್ ಸೆನ್ಸಿಟಿವಿಟಿ, ಒಂದು ಸ್ವಲ್ಪ ಬೆಳಕಿದ್ರೂ ತಡೆಯೋಕ್ಕಾಗಲ್ಲ.
ಸೊ ಈ ಥರ ಎಲ್ಲ ಎಕ್ಸ್ಟ್ರೀಮ್ ಸಿಂಪ್ಟಮ್ಸ್ ಇರುವಾಗ ಇದನ್ನ ಮೈಗ್ರೇನ್ ಅಂತ ಕರೆಯೋದು. ಈಗ ಈ ಮೈಗ್ರೇನ್ ಸರ್ಜರಿ ನನಗೆ ಯಾಕೆ ಇಂಟ್ರೆಸ್ಟ್ ಬಂತಂದರೆ ನನಗೂ ಮೈಗ್ರೇನ್ಸ್ ಬರುತ್ತೆ. ಸೊ ನನಗೆ ತಿಂಗಳಿಗೆ 1-2 ಸಲ ಮೈಗ್ರೇನ್ಸ್ ಬರುತ್ತೆ. ಇದಕ್ಕೆ ಬೇರೆ ಒಂದು ಟ್ರೀಟ್ಮೆಂಟ್ ಇದೆಯಾ ಅಂತ ನೋಡಲಿಕ್ಕೆ ನಾನು ರಿಸರ್ಚ್ ಮಾಡಿದಾಗ ಈ ಸರ್ಜರಿ ಬಗ್ಗೆ ಗೊತ್ತಾಯಿತು. ಸೊ ಅದರಿಂದ ನಾವು ಈ ಸರ್ಜರಿಗೆ ಟ್ರೈನಿಂಗ್ ಹೋಗ್ಬಿಟ್ಟು ಇಲ್ಲಿ ಶುರು ಮಾಡಿರೋದು. ಏನು ಇಂಪಾರ್ಟೆಂಟು ಮೈಗ್ರೇನ್ ಬರಲಿಕ್ಕೆ ಪ್ರಮುಖವಾದ ಕಾರಣ ಏನಿದೆ? ಸೊ ನಾ ಹೇಳ್ದಂಗೆ ಎಲ್ಲರಿಗೂ ಬೇರೆ ಬೇರೆ ಇರುತ್ತೆ. ಈಗ ಇದ್ರದ್ದು ಮೈಗ್ರೇನ್ ಸರ್ಜರಿ ನಾವೇನು ಕಂಡಿದ್ದೀವಿ ಅಂದರೆ ಕೆಲವ್ರಿಗೆ ಮೈಗ್ರೇನ್ಸ್ ಬರೋರಿಗೆ ಟ್ರಿಗರ್ ನರ್ವ್ಸ್ ಅಂತ ಇರುತ್ತೆ. ಅಂದರೆ ಮೈಗ್ರೇನ್ ಆಗ್ತಾ ಇರೋದು ಬ್ರೈನಲ್ಲಿ, ಬಟ್ ಅದು ಸ್ಟಾರ್ಟಿಂಗ್ ಪಾಯಿಂಟ್ ಫೇಸಲ್ಲಿ. ಸೊ ಸ್ವಲ್ಪ ಸೆನ್ಸಿಟಿವ್ ನರ್ವ್ಸ್ ಇರುತ್ತೆ. ಆ ನರ್ವ್ಗೆ ಏನಾದರೂ ಇರಿಟೇಟ್ ಆದರೆ ಅದರಿಂದ ಮೈಗ್ರೇನ್ ಶುರು ಆಗುತ್ತೆ. ಸೊ ಆ ನರ್ವ್ ಸುತ್ತಲೂ ಒಂದು ರಕ್ತನಾಳ ಈ ಥರ ಟ್ವಿಸ್ಟ್ ಆಗಿರ್ಬೋದು, ಒಂದು ಮೂಳೆದ ಪೀಸ್ ಇರ್ಬೋದು, ಒಂದು ಮಾಂಸ ಇರ್ಬೋದು ಅದನ್ನ ಎಳಿತಾ ಇರೋದನ್ನ. ಸೊ ಇದು ಹೇಗಾಗುತ್ತೆ, ಈಗ ಫಾರ್ ಎಕ್ಸಾಂಪಲ್ ಎಕ್ಸರ್ಸೈಸ್ ಮಾಡಿದಾಗ ರಕ್ತನಾಳ ಎಲ್ಲ ದೊಡ್ಡದಾಗುತ್ತೆ. ಆ ದೊಡ್ಡದಾದಾಗ ಅದು ಆ ನರ್ವ್ನ ಇರಿಟೇಟ್ ಆಗುತ್ತೆ, ಅದರಿಂದ ಮೈಗ್ರೇನ್ ಶುರು ಆಗೋದು. ಸೊ ಸುಮಾರು ಜನಕ್ಕೆ ಈ ಥರ ಟ್ರಿಗರ್ ನರ್ವ್ಸ್ ಅಂತ ಇರುತ್ತೆ. ಆ ಟ್ರಿಗರ್ ನರ್ವ್ಸಿಂದ ಯಾರಿಗಿರ್ತಾರೋ ಅವ್ರಿಗೆ ಮೈಗ್ರೇನ್ ಸರ್ಜರಿ ಹೆಲ್ಪ್ ಆಗೋದು. ಸರ್ಜರಿಯಿಂದ ಅದು ಎಷ್ಟು ದಿನ ತಗೊಳುತ್ತೆ, ಯಾವ ಥರ ಇದೆ? ಸೊ ಇದು ಫಸ್ಟ್ಲಿ ಇದು ಬ್ರೈನ್ ಸರ್ಜರಿ ಅಲ್ಲ, ಇದು ಸ್ಕಿನ್ ಸರ್ಜರಿ. ನೀವು ಅನ್ಕೋತಾ ಇರ್ಬೋದು ಪ್ಲಾಸ್ಟಿಕ್ ಸರ್ಜನ್ ಮೈಗ್ರೇನ್ಸ್ ಬಗ್ಗೆ ಯಾಕೆ ಮಾಡ್ತಾ ಇದ್ದಾರೆ ಅಂತ. ಯಾಕೆಂದರೆ ಈ ಸರ್ಜರಿ ಕಂಡು ಹಿಡಿರೋದು ಒಂದು ಪ್ಲಾಸ್ಟಿಕ್ ಸರ್ಜನ್ನೇ. ಒಬ್ಬರು ಪ್ಲಾಸ್ಟಿಕ್ ಸರ್ಜನ್ US ಅಲ್ಲಿ ನಾವು ಬ್ರೌ ಲಿಫ್ಟ್ ಅಂತ ಒಂದು ಆಪ್ರೇಷನ್ ಮಾಡ್ತೀವಿ, ಅದೊಂದು ಕಾಸ್ಮೆಟಿಕ್ ಆಪ್ರೇಷನ್. ಆ ಆಪ್ರೇಷನ್ ಮಾಡಿದಾಗ ಅವ್ರು ಸುಮಾರು ಪೇಷಂಟ್ಸ್ ಹೇಳಿದ್ರು ಈ ಆಪ್ರೇಷನ್ ಆದಮೇಲೆ ನಮ್ಮ ತಲೆನೋವುಗಳು ಫುಲ್ ಹೊಟ್ಟೋಗ್ಬಿಟ್ಟಿದೆ ಅಂತ. ಸೊ ಆವಾಗ ಅವ್ರಿಗೆ ಟ್ರಿಗರ್ ನರ್ವ್ಸ್ ಅಂತ ಕಂಡಿರೋದು. ಸೊ ಈ ಸರ್ಜರಿ ನಾವು ಫಸ್ಟು ಆ ಟ್ರಿಗರ್ ನರ್ವ್ಸ್ನ ಐಡೆಂಟಿಫೈ ಮಾಡಿಬಿಟ್ಟು ಸಣ್ಣ ಕಟ್ ಹಾಕ್ತೀವಿ. ಸೈಡಲ್ಲಿ ನರ್ವ್ ಇದ್ದರೆ ಇಲ್ಲಿ ಕೂದಲು ಒಳಗಡೆ ಕಟ್ ಹಾಕ್ತೀವಿ. ಕಣ್ಣು ಮೇಲ್ಗಡೆ ನರ್ವ್ ಇದ್ದರೆ ಕಣ್ಣು ಇಲ್ಲಿ ಐಲಿಡಲ್ಲಿ ಒಂದು ಕಟ್ ಹಾಕ್ತೀವಿ. ಆ ಕಟ್ ಹಾಕ್ಬಿಟ್ಟು ಅಲ್ಲಿ ಜಾಗ ಮಾಡಿಬಿಟ್ಟು ಆ ನರ್ವ್ನ ನಾವು ರಿಲೀಸ್ ಮಾಡ್ತೀವಿ. ಅದಕ್ಕೆ ಏನು ಇರಿಟೇಟ್ ಮಾಡ್ತೀವೋ ಅದನ್ನ ತೆಗಿತೀವಿ. ಆಮೇಲೆ ಹೊಲಿಗೆ ಹಾಕ್ಬಿಟ್ಟು ಮುಚ್ತೀವಿ. ಇದೊಂದು ಡೇ ಕೇರ್ ಸರ್ಜರಿ, ಬಂದು ಮಾಡಿಸ್ಕೊಂಡು ಅವತ್ತಿನ ದಿವಸನೇ ಮನೆಗೆ ಹೋಗೋದು. ಮೋಸ್ಟ್ ಇಂಪಾರ್ಟೆಂಟ್ಲಿ ಇದೊಂದು ಸ್ಕಿನ್ ಸರ್ಜರಿ, ಇದು ಬ್ರೈನ್ ಸರ್ಜರಿ ಅಲ್ಲ, ನ್ಯೂರೋ ಸರ್ಜರಿ ಅಲ್ಲ. ಸ್ವಲ್ಪ ಹೊಲಿಗೆಗಳಿರುತ್ತೆ, ಆ ಹೊಲಿಗೆ ಒಂದು ವಾರ ಆದಮೇಲೆ ತೆಗಿತೀವಿ. ಒಂದು 4-5 ದಿವಸ ಆದಮೇಲೆ ಕೆಲಸ ಎಲ್ಲ ಮಾಡೋಕ್ಕೆ ಶುರು ಮಾಡ್ಬೋದು. ಸರ್, ಇದು ನಿಮ್ಮ ಹಾಸ್ಪಿಟ್ಲ್ ಹೆಸರು ನಮಗೆ ಎಲ್ಲಿ ಅಡ್ರೆಸ್ ಇದೆ, ಮತ್ತು ನೀವು ಎಷ್ಟು ಜನಕ್ಕೆ ಇವತ್ತು ಈಗ ಇದು ಆಪ್ರೇಷನ್ ಮಾಡಿ ಸಕ್ಸಸ್ ಆಗಿದೆ? ಸೊ ನಮ್ಮದು ಆಸ್ಪತ್ರೆ ಹೆಸರು ವೆಂಕಟ್ ಸೆಂಟರ್ ಫಾರ್ ಎಸ್ಥೆಟಿಕ್ ಹೆಲ್ತ್ ಅಂತ. ನಮ್ಮದು 3 ಸೆಂಟ್ರ್ ಇದೆ ಬ್ಯಾಂಗ್ಳೂರಲ್ಲಿ, ವಿಜಯನಗರ, ಕನಿಂಗ್ಹ್ಯಾಮ್ ರೋಡು ಮತ್ತು ಬನಶಂಕರಿಯಲ್ಲಿ. ನಮ್ಮದು ಮೇನ್ ಫೆಸಿಲಿಟಿ ಆಪರೇಷನು ಮತ್ತು ಇನ್ಪೇಷಂಟ್ ರೂಮ್ಸ್ ಇರೋದು ಆಸ್ಪತ್ರೆ ಬನಶಂಕರಿಲಿ ಇರೋದು. ಈ ಸರ್ಜರಿ ನಾ ಕಲ್ತಿರೋದು 2023. ಹೋದ ವರ್ಷ 2024ಇಂದ ಈ ಆಪ್ರೇಷನ್ ಮಾಡೋಕ್ಕೆ ಶುರು ಮಾಡಿರೋದು. ನಾವು ಇಲ್ಲಿ ತನಕ ಒಂದು 10 ಜನಕ್ಕೆ ಮಾಡಿದ್ದೀವಿ. ನಾವು ನಮ್ಗೆ ಗೊತ್ತಿರೋದ ಪ್ರಕಾರ ಇಂಡಿಯಾಲಿ ನಾವು ಫಸ್ಟು ಇದು ಶುರು ಮಾಡಿರೋದು. ಸೊ ನಾವು ಸ್ಟಾರ್ಟಿಂಗಿಂದನೇ ವಿ ವಾಂಟೆಡ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಇದು ಸ್ವಲ್ಪ ಸರಿಯಾಗಿ ಮಾಡಿಬಿಟ್ಟು ಪೇಷಂಟ್ಸ್ಗೆ ಸರಿಯಾಗಿ ನೀಟಾಗಿ ಮಾಡಿಬಿಟ್ಟು ಇದನ್ನ ಅರ್ಥ ಮಾಡ್ಕೊಂಡ್ಮೇಲೆ ಇದ್ರ ಬಗ್ಗೆ ಸ್ವಲ್ಪ ಅವೇರ್ನೆಸ್ ರೇಸ್ ಮಾಡೋಣ ಅಂತ ನಮ್ಮದು ಉದ್ದೇಶ ಇತ್ತು. ನಾವು ಮಾಡಿದ ಪೇಷಂಟ್ಸಲ್ಲಿ 10 ಜನದಲ್ಲಿ ಎಲ್ಲರಿಗೂ ಇಂಪ್ರೂವ್ಮೆಂಟ್ ಸಿಕ್ಕಿದೆ. ಕೆಲವ್ರಿಗೆ ಮೈಗ್ರೇನ್ಸ್ ಫುಲ್ ಸ್ಟಾಪ್ ಆಗಿದೆ, ತಿರ್ಗಾ ಬರ್ತಾನೆ ಇಲ್ಲ. ಸುಮಾರು ಜನಕ್ಕೆ ಮೈಗ್ರೇನ್ದು ಸಿವಿಯರಿಟಿ ಅಂದರೆ ಎಷ್ಟು ಜೋರಾಗಿರುತ್ತೆ ಅದು ಕಡಿಮೆ ಆಗಿದೆ, ಮತ್ತು ಫ್ರೀಕ್ವೆನ್ಸಿ ಅಂದರೆ ವಾರಕ್ಕೆ ಎಷ್ಟೆಲ್ಲ ಬರ್ತಾಯಿತ್ತು ಅದು ಕಡಿಮೆ ಆಗಿದೆ. ಸರ್, ಅದು ಈಗ ಆಪ್ರೇಷನ್ ಅಂದರೆ ಇದು ಆ್ಯಕ್ಚುಲಿ ಸೆನ್ಸಿಟಿವ್ ಆಪ್ರೇಷನ್. ಏನು ತುಂಬ ಅಷ್ಟು ಈಸಿಯಾಗಿ ಸಿಂಪಲ್ ಅಂತ ಅಂದ್ಕೊಂಡಂಗೆ ಏನಿರಲ್ಲ. ಬಟ್ ಪ್ರತಿ ಆಪ್ರೇಷನ್ಗೂ ಅನಸ್ತೇಷಿಯಾ ಕೊಟ್ಟು ಅವ್ರಿಗೆ ಪ್ರಜ್ಞೆ ತಪ್ಪಿಸಿ ಮಾಡ್ತಕ್ಕಂಥದ್ದು ಇರುತ್ತೆ. ಬಟ್ ಇದಕ್ಕೆ ಏನು ಪ್ರೊಸೀಜರ್ ಸರ್? ಸೊ ಇದರಲ್ಲೂ ನಾವು ಕಾಮನ್ ಆಗಿ ಪ್ರಜ್ಞೆ ತಪ್ಪಿಸ್ಬಿಟ್ಟೇ ಮಾಡೋದು. ಯಾಕೆಂದರೆ ನರ್ವ್ ಹತ್ತಿರ ನಾವು ಆಪ್ರೇಷನ್ ಮಾಡುವಾಗ ನರ್ವ್ ತುಂಬ ಸೆನ್ಸಿಟಿವ್ ಆಬ್ಜೆಕ್ಟು, ಅದು ಮುಟ್ಟಾಗ ಫೀಲ್ ಆಗುತ್ತೆ. ಸೊ ಲೋಕಲ್ ಅನಸ್ತೀಷಿಯಲ್ ಮಾಡೋಕ್ಕೆ ಹೋದರೆ ಪೇಷಂಟ್ಗೂ ಸ್ವಲ್ಪ ಅನ್ಕಂಫರ್ಟಬಲ್ ಆಗಿ ಅನಿಸ್ಬೋದು. ಇದು ಲೋಕಲ್ ಅನಸ್ತೀಷಿಯಲ್ ಮಾಡೋದು ಸಾಧ್ಯತೆ ಇರುತ್ತೆ, ಬಟ್ ಜನರಲ್ ಅನಸ್ತೀಷಿಯಲ್ ಮಾಡೋದು ಸ್ವಲ್ಪ ಜಾಸ್ತಿ ಕಂಫರ್ಟಬಲ್ಲು. ಜನರಲ್ ಅನಸ್ತೀಷಿಯಲ್ ಮಾಡಿದ್ರು ನೀವು ಹೇಳ್ದಂಗೆ ಇದಕ್ಕೆ ಸರಿಯಾಗಿ ಟ್ರೈನಿಂಗ್ ಬೇಕು. ಇದು ಎಲ್ಲ ಯಾರಿಗೂ ಇಟ್ ಇಸ್ ನಾಟ್ ಸಮಥಿಂಗ್ ಎವ್ರಿ ಒನ್ ಕ್ಯಾನ್ ಡು. ನರ್ವ್ ಎಲ್ಲಿರುತ್ತೆ ಫಸ್ಟ್ ಆಫ್ ಆಲ್ ಆ ಪೇಷಂಟ್ನ ಐಡೆಂಟಿಫೈನೇ ಮಾಡೋದು, ಇವರಲ್ಲಿ ಟ್ರಿಗರ್ ನರ್ವ್ ಇದೆಯಾ ಇಲ್ವೋ ಅಂತ. ನಾವು ಎಲ್ಲ ಮೈಗ್ರೇನ್ ಪೇಷಂಟ್ಗೂ ಬನ್ನಿ ನಾಳೆ ಆಪ್ರೇಷನ್ ಮಾಡೋಣ ಅಂತ ಆ ಥರ ಅಲ್ಲ. ನಾವು ಐಡೆಂಟಿಫೈ ಮಾಡ್ತೀವಿ ಇವ್ರಲ್ಲಿ ಸಕ್ಸಸ್ ಆಗುತ್ತಾ ಇಲ್ವೋ ಅಂತ. ಅದು ಹೇಗೆ ಐಡೆಂಟಿಫೈ ಮಾಡ್ತೀವಿ, ನಾವು ಅವ್ರಿಗೊಂದು ಲಾಗ್ ಬುಕ್ ಇಡೋಕ್ಕೆ ಹೇಳ್ತೀವಿ ಮೈಗ್ರೇನ್ಸ್ ಬಗ್ಗೆ. ಅವ್ರಿಗೆ ಆ್ಯಕ್ಚುವಲ್ ಮೈಗ್ರೇನ್ ಇರುವಾಗ ಇಲ್ಲಿ ಬರೋಕ್ಕೆ ಹೇಳ್ತೀವಿ. ಬಂದ್ಬಿಟ್ಟು ಆ ನರ್ವ್ಗೆ ನಾವೊಂದು ಇಂಜೆಕ್ಷನ್ ಕೊಡ್ತೀವಿ, ಲೋಕಲ್ ಅನಸ್ತೀಷಿಯಾದು. ಆ ಇಂಜೆಕ್ಷನ್ ಕೊಟ್ಟಾಗ ಅವ್ರು ರಿಲೀಫ್ ಸಿಕ್ಕಿದ್ರೆ ಅದೊಂದು ತುಂಬ ಪಾಸಿಟಿವ್ ಸೈನು, ಈ ಸರ್ಜರಿ ಹೆಲ್ಪ್ ಆಗುತ್ತೆ ಅಂತ. ಇದೆಲ್ಲ ಮಾಡಿಬಿಟ್ಟೆ ನಾವು ಸರ್ಜರಿಗೆ ಪ್ರೊಸೀಡ್ ಮಾಡೋದು. ಸೊ ಆಮೇಲೆ ಯಾರಿಗೆ ಇದು ಸರಿಯಾಗಿ ಕಲ್ತಿದ್ದಾರೋ, ನರ್ವ್ ಎಲ್ಲಿ ಸಿಗುತ್ತೋ, ಎಲ್ಲಿ ಎಕ್ಸಾಕ್ಟಾಗಿ ಎಲ್ಲಿ ಇರುತ್ತೋ ಅಂತ ಗೊತ್ತಿರುವಾಗ ಈ ಸರ್ಜರಿ ಸಿಂಪಲ್ ಆಗಿ ಸೇಫಾಗಿ ಮಾಡೋದು ಸಾಧ್ಯ. What is the cost of this surgery? ಸೊ ಇಟ್ ಡಿಪೆಂಡ್ಸ್ ಆನ್ ಹೌ ಮೆನಿ ಟ್ರಿಗರ್ ನರ್ವ್ಸ್ ದೇ ಹ್ಯಾವ್. ಬರೀ 1 ಕಡೆ ಮಾಡಬೇಕಾ, 2 ಕಡೆ ಮಾಡಬೇಕಾ, 3 ಕಡೆ ಮಾಡಬೇಕಾ, ಇದ್ರ ಮೇಲೆ ನಿರ್ಭರ. ಬಟ್ ಇಟ್ ರೇಂಜಸ್ ಎನಿವೇರ್ 50,000 ಇಂದ 1 ಲಕ್ಷ ತನಕ ಈ ರೇಂಜಲ್ಲಿ ಆಗುತ್ತೆ. ಏನು ಸಿಂಪ್ಟಮ್ಸ್ ಸರ್ ಅದು ಬಿಟ್ಟು?
Like headache bitti ಬೇರೆ other any symptoms? ಸೊ ತಲೆನೋವು ಮೇನ್ ಸಿಂಪ್ಟಮ್ಮು. ಯೂಶ್ವಲಿ ಈ ಪೇಷಂಟ್ಸ್ಗೆ ಅವ್ರಿಗೆ ಮುಖದಲ್ಲಿ ತೋರಿಸ್ತಾರೆ ಒಂದು ಬೆರಳಲ್ಲಿ ತಲೆನೋವು ಎಲ್ಲಿ ಶುರು ಆಗತ್ತೆ ಅಂದರೆ ಈ ಥರ ಒಂದು ಬೆರಳಲ್ಲಿ ತೋರಿಸ್ತಾರೆ. ಅದು ಆ ನರ್ವ್ ಸೈಟು. ದಟ್ ಈಸ್ ಅ ವೆರಿ ಕ್ಯಾರೆಕ್ಟರಿಸ್ಟಿಕ್ ಸೈನ್ ಅವ್ರಿಗೆ ಈ ಥರ ಟ್ರಿಗರ್ ನರ್ವ್ ಇದೆ ಅಂತ. ಮತ್ತು ಸುಮಾರು ಜನಕ್ಕೆ ತಲೆನೋವು ಬರೋಕ್ಕೆ ಮುಂಚೆ ಒಂದು ಆರಾ ಅಂತ ಇರುತ್ತೆ. ಅಂದರೆ ಅವ್ರಿಗೆ ಗೊತ್ತು, ಹಾಂ ಈಗ 2 ಗಂಟೆ ಕಾಲದಲ್ಲಿ ತಲೆನೋವು ಬರುತ್ತೆ ಅಂತ ಒಂದು ಫೀಲಿಂಗ್ ಬರುತ್ತೆ. ಅದನ್ನ ನಾವು ಆರಾ ಅಂತ ಕರಿತೀವಿ. ತಲೆನೋವು ಬಂದಾಗ ವಾಂತಿ ಬರೋದು ಅಥವಾ ವಾಂತಿ ಬರೋ ಥರ ಸೆನ್ಸೇಷನ್ ಬರೋದು, ಅಥವಾ ನಾ ಹೇಳ್ದಂಗೆ ಲೈಟ್ ಸೆನ್ಸಿಟಿವಿಟಿ, ಒಂದು ಚೂರು ಲೈಟ್ ತಡೆಯೋಕ್ಕಾಗಲ್ಲ, ಕಿವಿಲಿ ಜುಮ್ ಅಂತ ಶಬ್ದ ಬರೋದು, ಈ ಥರ ಎಲ್ಲ ಸಿಂಪ್ಟಮ್ಸೂ ಇರುತ್ತೆ. ಸರ್, ಇದು ನರ್ವ್ಸ್ ರಿಲೇಟೆಡ್ ಇರೋದ್ರಿಂದ ಸೈಡ್ ಎಫೆಕ್ಟ್ ಏನಾದ್ರು ಆಫ್ಟರ್ ಆಪರೇಷನ್ ಏನಾದ್ರು ಬರೋ ಸಾಧ್ಯತೆ ಇದೆಯಾ? ಸೊ ಈ ಆಪರೇಷನ್ ತುಂಬ ಸೇಫು. ಇದರಲ್ಲಿ ನಾವು ಆ ನರ್ವ್ನೇ ತೆಗಿತಾ ಇಲ್ಲ. ಫಸ್ಟ್ ಆಫ್ ಆಲ್ ಈ ನರ್ವ್ಸ್ ಇರೋದೆಲ್ಲ ಸೆನ್ಸರಿ ನರ್ವ್ಸ್ ಅಂತ. ಸೊ ಇದರಿಂದ ಮುಖ ಅಲ್ಲಾಡಿಸೋದು ಆ ಥರ ಏನು ಕೆಲಸ ಆಗಲ್ಲ. ಇದು ಸೆನ್ಸೇಷನ್ ಫೀಲ್ ಆಗೋದಂಥ ನರ್ವು. ನಾವು ಈ ನರ್ವ್ಸ್ ತೆಗಿಯಲ್ಲ. ಆ ನರ್ವ್ಸ್ ಸುತ್ತಲೂ ಏನು ಇರಿಟೇಟ್ ಮಾಡ್ತಾ ಇದೆಯೋ ಅದನ್ನ ತೆಗಿತಾ ಇರೋದು. ಸೊ ಆ ನರ್ವ್ ಸುತ್ತಲೂ ಒಂದು ದೊಡ್ಡ ರಕ್ತನಾರ ಇದ್ದರೆ ಆ ರಕ್ತನಾರನ ಕ್ಲೋಸ್ ಮಾಡ್ತೀವಿ. ಅದೇನು ದೊಡ್ಡ ವಿಷಯ ಅಲ್ಲ. ಮುಖದಲ್ಲಿ 1000 ರಕ್ತನಾರ ಇದೆ, ಒಂದು ರಕ್ತನಾರ ಕ್ಲೋಸ್ ಆದರೆ ಏನೂ ಆಗಲ್ಲ. ಅಥವಾ ಸುಮಾರು ಕಡೆ ಮುಖದಲ್ಲಿ ನರ್ವು ಮೂಳೆಯಿಂದ ಒಂದು ತೂತಿಂದ ಆಚೆ ಬರುತ್ತೆ. ಬ್ರೈನಿಂದ ಶುರು ಮಾಡಿಬಿಟ್ಟು ಒಂದು ಮೂಳೆದು ಒಂದು ತೂತಿಂದ ಆಚೆ ಬರುತ್ತೆ. ಆ ತೂತು ಒಂದೊಂದು ಸಲ ತುಂಬ ಟೈಟ್ ಆಗಿರುತ್ತೆ, ಅದರಿಂದನೇ ನರ್ವ್ ಇರಿಟೇಟ್ ಆಗ್ತಾ ಇರೋದು. ಸೊ ಆ ತೂತನ್ನ ನಾವು ಸ್ವಲ್ಪ ದೊಡ್ಡ ಮಾಡ್ತೀವಿ, ಆ ನರ್ವ್ಗೆ ಸ್ಪೇಸ್ ಸಿಗಲಿ ಅಂತ. ಸೊ ನಾವು ನರ್ವ್ನೇ ಏನು ತೆಗಿತಾ ಇಲ್ಲ, ನರ್ವ್ಗೆ ಏನು ಇರಿಟೇಟ್ ಮಾಡ್ತಾ ಇದೆಯೋ ಅದನ್ನ ನಾವು ತೆಗಿತಾ ಇರೋದು. ಸೊ ನಾವು ಇಲ್ಲಿ ತನಕ ಮಾಡೋದೆಲ್ಲ ಪೇಷಂಟ್ಸು ತುಂಬ ಸಫರ್ ಮಾಡ್ತಾ ಇರೋರು ನಮ್ಮ ಹುಡ್ಕೊಂಡು ಬಂದಿರೋರು. ಇಂಡಿಯಾ ಎಲ್ಲ ಕಡೆಯಿಂದ ಬಂದಿದ್ದಾರೆ, ಮಹಾರಾಷ್ಟ್ರದಿಂದ, ಉತ್ತರ ಪ್ರದೇಶದಿಂದ. ಈ ಸರ್ಜರಿದು ಅವೇರ್ನೆಸ್ಸು ಇನ್ನೂ ತುಂಬ ಕಡಿಮೆ. ಇದು ತುಂಬ ಹೊಸ ಆಪರೇಷನ್ನು. ನಮ್ಗೆ ಗೊತ್ತಿರೋ ಪ್ರಕಾರ ಇಂಡಿಯಾದಲ್ಲಿ ನಾವು ಫಸ್ಟ್ ಮಾಡ್ತಾ ಇರೋದು. ಸೊ ಪೇಷಂಟ್ಸ್ಗೂ ಅಷ್ಟೊಂದು ಗೊತ್ತಿಲ್ಲ, ಬೇರೆ ಡಾಕ್ಟರ್ಸ್ಗೂ ಅಷ್ಟೊಂದು ಗೊತ್ತಿಲ್ಲ. ಅದಕ್ಕೋಸ್ಕರ ಇದನ್ನ ಅವೇರ್ನೆಸ್ ಮಾಡೋಕ್ಕೆ ಇವತ್ತು ಇಂಟರ್ನ್ಯಾಷನಲ್ ಡೇ ಆಫ್ ಮೈಗ್ರೇನ್ ಆ್ಯಕ್ಷನಲ್ಲಿ ನಾವು ಈ ಪ್ರೋಗ್ರಾಮ್ ಮಾಡಿರೋದು. ಪ್ಲಸ್ ಇದ್ರ ಜೊತೆನೇ ಈ ಫುಲ್ ತಿಂಗಳು, ಸೆಪ್ಟೆಂಬರ್ ಫುಲ್ ತಿಂಗಳು ನಾವು ಎಲ್ಲ ಮೈಗ್ರೇನ್ ಪೇಷಂಟ್ಸ್ಗೂ ಫ್ರೀ ಕನ್ಸಲ್ಟೇಷನ್ಸ್ ಮಾಡ್ತಾಯಿದ್ದೀವಿ. ಅವ್ರು ಬಂದ್ಬಿಟ್ಟು ಡಾಕ್ಟರ್ ದೀಕ್ಷಾ ನನ್ನ ಇಬ್ಬರೂ ಮೀಟ್ ಮಾಡ್ಬೋದು. ಅವ್ರು ಸರ್ಜರಿ ಕ್ಯಾಂಡಿಡೇಟ್ಸ್ ಇದ್ದರೆ ಅದ್ರ ಬಗ್ಗೆ ಹೇಳ್ತೀವಿ. ಸರ್ಜರಿ ಇಲ್ಲ, ಮೆಡಿಸಿನಿಂದಾನೇ ಸರಿಗೆ ಹೋಗೋದಂತ ಇದ್ದರೆ ಡಾಕ್ಟರ್ ದೀಕ್ಷಾ ಅವ್ರಿಗೆ ಅದಕ್ಕೆ ಟ್ರೀಟ್ ಮಾಡ್ತಾರೆ. ಸೊ ನಮ್ಮ ಉದ್ದೇಶ ಏನಂದರೆ ಈ ಪ್ರೊಸೀಜರಿಂದ ಎಷ್ಟು ಜನಕ್ಕೆ ಬೆನಿಫಿಟ್ ಸಿಗುತ್ತೋ ಸಿಗಬೇಕು ಅಂತ. ಥ್ಯಾಂಕ್ ಯು. ಸೊ ಸೈನಸ್ ಹೆಡೇಕಲ್ಲಿ ಅವರಿಗೆ ನೋಸ್ ಬ್ಲಾಕ್, ನೋಸ್ ಇದು ಸಿಂಪ್ಟಮ್ಸ್, ಮೂಗಿಂದ ಮ್ಯೂಕಸ್ ಬರಬೇಕು ಆ್ಯಂಡ್ ನೋಸ್ ಇದು ಸಿಂಪ್ಟಮ್ಸ್ ಇರಬೇಕು. ಬಟ್ ಮೈಗ್ರೇನಲ್ಲಿ ಯೂಶಲಿ ಈ ಟ್ರಿಗರ್ಸ್ ಇರುತ್ತೆ ಆ್ಯಂಡ್ ಹೆಡೇಕ್ ಜೊತೆ ಮೈಗ್ರೇನ್ ಪೇಷಂಟ್ಸ್ ಬರ್ತಾರೆ. ಬೇರೆಯವ್ರಿಗೆ ಗೊತ್ತಾಗಲ್ಲ ಅದು ಅಷ್ಟು ಸೀರಿಯಸ್ ಇದೆ ಅಂತ. ಸೊ ಮೈಗ್ರೇನಿಗೆ ಮೆಡಿಕಲ್ ಟ್ರೀಟ್ಮೆಂಟ್ ಇದೆ ಆ್ಯಂಡ್ ಈಗ ನ್ಯೂಲಿ ಸರ್ಜಿಕಲ್ ಟ್ರೀಟ್ಮೆಂಟ್ ಇದೆ. ಮೆಡಿಕಲ್ ಟ್ರೀಟ್ಮೆಂಟಲ್ಲಿ 2 ಟೈಪ್ ಮೆಡಿಸಿನ್ಸ್ ಇರುತ್ತೆ.